ನಾವೀಗ ಹೋಗ್ತಿರೋ ಶಿವನ್ ದೇವಸ್ಥಾನದ ಬಗ್ಗೆ, ಅಲ್ಲಿ ದೇವರ ಮಹಿಮೆ ಬಗ್ಗೆ, ಪವಾಡಗಳ ಬಗ್ಗೆ ಸಾಕಷ್ಟು ಕೇಳಿದ್ದೀನಿ. ಅಂಥದೇ ಒಂದು ಪವಾಡ ನನ್ನ ಮನೆ ಮಗು ಬಗ್ಗೆನೂ ನಡೆದುಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ. ಅದಕ್ಕೆ ಆಗ್ಲಿಂದ ನೀವು ಆ ದೇವಸ್ಥಾನದ ಬಗ್ಗೆ ಎಷ್ಟೆಲ್ಲ ಹೇಳಿದ್ದೀರಾ. ಗುರುಗಳು ಕೂಡ ಎಲ್ಲ ದೇವಸ್ಥಾನ ಬಿಟ್ಟು ಅದೇ ದೇವಸ್ಥಾನಕ್ಕೆ ಬನ್ನಿ ಅಂತ ಹೇಳಿದ್ದಾರೆ. ಯಾರು ಗೊತ್ತು, ಅದಕ್ಕೆ ಅದೇ ದೇವಸ್ಥಾನದಲ್ಲಿ ಇವತ್ತು ನಮ್ಮ ಮೊಮ್ಮಗು ಸಿಕ್ಕಿದ್ರು ಸಿಗ್ಬಿಡ್ಬೋದೇನೋ ಅಲ್ವಾ? ಅದಕ್ಕೆ ಆದರೂ ಇಷ್ಟೊಂದು ನಿರೀಕ್ಷೆ ಒಳ್ಳೇದಲ್ವೇನೋ. ಯಾಕಂದ್ರೆ ಆ ಆಸೆ ಈಡೇರದೆ ಇದ್ದಾಗ ತುಂಬಾ ನಿರಾಸೆ ಆಗ್ಬಿಡುತ್ತೆ, ನೋವಾಗತ್ತೆ. ಗುರುಗಳು ಮಗು ಬಗ್ಗೆ ಪಾಸಿಟಿವ್ ಆಗಿ ಹೇಳಿದ್ರೆ ಸಾಕು. ಪುಟಿ, ತಾತ ಬರೋದು ಲೇಟ್ ಆಗುತ್ತೆ ಅಂತ ಅನ್ಸುತ್ತೆ. ನಾವು ಅಷ್ಟರಲ್ಲಿ ದೇವ್ರ ಹತ್ರ ಹೋಗಿ ಪುಟ್ಟಿಗೆ ಬೇಗ ಜ್ವರ ವಾಸಿ ಆಗಲಿ ಅಂತ ಕೇಳ್ಕೊಂಬರೋಣ. ಮಗು ಹೆಸರಲ್ಲಿ ಅರ್ಚನೆ ಮಾಡಿಸ್ಬೇಕಿತ್ತು. ಈ ಮಗು ಅರ್ಥ ಆಯಿತು ಬಿಡಿ, ಇದು ನನ್ನ ಮಗುನೇ. ಸಾರ್ಥಿ ಅಂದರೆ ಹನುಮಂತು ಅನ್ನೋರಿಗೆ ನೀವು ಮಗು ಜೊತೆ ಉಳ್ಕೊಳ್ಳೋದಕ್ಕೆ ದೇವಸ್ಥಾನದ ಹಿಂದೆ ಒಂದು ಜಾಗ ಕೊಟ್ಟಿದ್ದೀರಲ್ಲ, ಅವರು ನಮ್ಮ ಮಾವನೇ. ನಿಮ್ಮ ಬಗ್ಗೆ ಅವ್ರು ತುಂಬ ಗೌರವದಿಂದ ಮಾತಾಡ್ತಾಯಿದ್ರು. ನಿಮ್ಮನ್ನು ನೋಡಿ ತುಂಬ ಖುಷಿಯಾಯಿತು. ನಿಮ್ಮ ಸಹಾಯ ನಮಗೆ ಇನ್ನೂ ಒಂದಷ್ಟು ದಿನ ಬೇಕಾಗಬಹುದು. ದಯವಿಟ್ಟು ಅವಕಾಶ ಮಾಡಿಕೊಡಿ. ಆಗಲಿ, ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ. ಹೇಳಿ, ಅರ್ಚನೆ ಮಾಡ್ಕೊಡ್ತೀನಿ. ಮಗು ಹೆಸರು? ಇನ್ನೂ ನಾಮಕರಣ ಶಾಸ್ತ್ರ ಆಗಿಲ್ಲ. ಹಾಗಾದರೆ ತಂದೆ ತಾಯಿ ಹೆಸರಲ್ಲೇ ಅರ್ಚನೆ ಮಾಡ್ತೀನಿ. ಆದಿತ್ಯ ಅರಸನಕೋಟೆ, ಪಾರ್ವತಿ ಆದಿತ್ಯ ಅರಸನಕೋಟೆ. ಪುಟಿ, ಎದುರುಗಡೆ ಬಸವಣ್ಣ ದೇವರಿದ್ದಾರೆ. ನಾವು ಅಲ್ಲಿಗೆ ಹೋಗಿ ನಮಸ್ಕಾರ ಮಾಡ್ಕೊಂಬರೋಣ. ನಮಸ್ಕಾರ. ನಮಸ್ಕಾರ. ಈ ದೇವಸ್ಥಾನಕ್ಕೆ ದೊಡ್ಡ ಗುರುಗಳು ಬಂದಿದ್ದಾರಂತಲ್ಲ, ಎಲ್ಲಿದ್ದಾರೆ? ಹೌದು, ಬಂದಿದ್ದಾರೆ. ಅಲ್ಲೇ ಒಳಗಡೆನೇ ಇದ್ದಾರೆ. ನೀರು ಹೋಗಿ ಎಡಕ್ಕೆ ತಿರ್ಕೊಳ್ಳಿ, ಅವರಲ್ಲೇ ಸಿಗ್ತಾರೆ. ಆಗಲಿ. ಆಯ್ತಮ್ಮ.
ಪಾಪ? ಹಲೋ ಆದಿತ್ಯ, ಎಲ್ಲಿದ್ಯಪ್ಪ? ದೇವಸ್ಥಾನದಲ್ಲಪ್ಪ. ಓಹ್, ಮಗು ಬೇಗ ಸಿಗಲಿ ಅಂತ ಹರ್ಸ್ಕೊಳಕ್ಕೆ ಹೋಗಿದ್ಯೇನಪ್ಪ? ಆದಿತ್ಯ, ನಿನ್ನ ಬಗ್ಗೆ ತುಂಬ ಹೆಮ್ಮೆ ಅನ್ನಿಸ್ತಿದ್ಯಪ್ಪ. ಕಾಣೆ ಆಗಿರೋದು ನಿನ್ನ ತಮ್ಮನ ಮಗು, ಆದರೆ ನಿಂದೇ ಮಗುವಿನ ಥರ ಹುಡುಕ್ತಾ ಇದೆಯಾ. ಆ ದೇವ್ರು ನಿನಗೆ ಸದಾ ಒಳ್ಳೆಯದನ್ನೇ ಮಾಡ್ತಾನೆ. ನಿನ್ನ ಮೂಲಕ ನಮ್ಮ ಮೊಮ್ಮಗು ಬೇಗ ಮನೆಗೆ ಬರೋ ಹಾಗಾಗ್ಲಿ, ಸುರಕ್ಷಿತವಾಗಿ ಬರೋ ಹಾಗಾಗ್ಲಿ. ನಮ್ಮ ಮೊಮ್ಮಗು ಸುರಕ್ಷಿತವಾಗಿ ಬರೋದು ಎಷ್ಟು ಮುಖ್ಯನೋ, ನನ್ನ ಮಕ್ಕಳು ಅವ್ರು ಸಂತೋಷವಾಗಿ ಆರೋಗ್ಯವಾಗಿರೋದು ಅಷ್ಟೇ ಮುಖ್ಯ ಕಣಪ್ಪ. ನಿನ್ನೆ ರಾತ್ರಿ ನೀನು ಮನೆಗೆ ಬರಲಿಲ್ವಂತ ಪಾರ್ವತಿ ಹೇಳಿದ್ಲು. ಮಗು ಹುಡುಕೋ ಕಾಳಜಿನ ಮನಸ್ಸಿಗೆ ಎಷ್ಟೊಂದು ಹಚ್ಕೊಂಡಿದ್ಯಾ ಅಂತ ಇದರಲ್ಲೇ ಗೊತ್ತಾಗತ್ತಪ್ಪ. ಈಗ ಒಬ್ಬರಿಗೊಬ್ಬರು ಧೈರ್ಯ ಹೇಳ್ಕೊಳ್ಳೋ ಸಮಯ. ನಾವೆಲ್ಲರೂ ಧೈರ್ಯವಾಗಿರೋಣ. ನೀನು ಪಾರ್ವತಿ ಬಗ್ಗೆ ಏನೂ ಯೋಚನೆ ಮಾಡಬೇಡ, ನಾವಿದ್ದೀವಿ. ಈಗಲೂ ಅವಳು ನಮ್ಮ ಜೊತೆನೇ ಅರಸನಕೋಟೆಯಲ್ಲಿದ್ದಾಳೆ. ಮಾವ, ಒಂದು ನಿಮಿಷ, ಆದಿತ್ಯನ ಜೊತೆ ಮಾತಾಡ್ತಿದ್ದೆ, ಮಾತಾಡಮ್ಮ. ಹಲೋ ಯಜಮಾನ್ರೆ, ಹೇಗಿದ್ದೀರಾ? ಅಯ್ಯೋ, ನಾನೊಬ್ಳು ನಮ್ಮ ಮನೆ ಮಗು ಕಾಣ್ದೆ ಹಗಲು ರಾತ್ರಿ ಅಂದೆ ಹುಡುಕಾಟದಲ್ಲಿದ್ದೀರಾ. ಇಂಥ ಸಮಯದಲ್ಲಿ ನಾನು ನಿಮ್ಮನ್ನ ಹೇಗಿದ್ದೀರಾ ಅಂತ ಕೇಳ್ತಾ ಇದ್ದೀನಿ. ಆದರೂ ನಿಮ್ಮ ಆರೋಗ್ಯದ ಕಡೆ ನೀವು ಗಮನ ಕೊಡಿ ಯಜಮಾನ್ರೆ. ತಿಂಡಿ ತಿಂದ್ರಾ? ನೀನು? ತಿಂದೆ. ಹೌದು, ನೀವು ರಾತ್ರಿ ಮನೆಗೂ ಬರಲಿಲ್ವಲ್ಲ, ಎಲ್ಲಿ ಉಳ್ಕೊಂಡಿದ್ರಿ? ಇಲ್ಲೇ ಯಾವುದೋ ಒಂದು ದೇವಸ್ಥಾನದಲ್ಲಿ. ಮಗು ಬಗ್ಗೆ ಏನಾದರೂ ಗೊತ್ತಾಯ್ತಾ? ಮಗುನ ಮನೆಗೆ ಕರ್ಕೊಂಬರೋ ಸಂದರ್ಭ ಬಂದಿದ್ದಿದ್ರೆ ನಾನು ನಿನಗೆ ಹೇಳ್ತಿರಲಿಲ್ವಾ ಪಾರು, ಮಗು ಸಿಕ್ತು ಮನೆಗೆ ಕರ್ಕೊಂಬರ್ತಾ ಇದ್ದೀನಿ ಅಂತ. ಹೌದಲ್ವಾ ಪಾಪ, ನೀವು ಒತ್ತಡದಲ್ಲೇ ಇದ್ದೀರಾ. ಕ್ಷಮಿಸಿ ಯಜಮಾನ್ರೆ. ನೀವು ಅಂದರೆ ನೀನು ಒತ್ತಡದಲ್ಲಿದೆಯಾ ಪಾರು? ಪಾರು, ನೀನು ಈ ಥರ ಒತ್ತಡದಲ್ಲಿದ್ದರೆ ಮಗು ಹುಡ್ಕೋದಕ್ಕೆ ನನಗೆ ಹೇಗೆ ಉತ್ಸಾಹ ಬರುತ್ತೆ ಹೇಳು? ಸರಿ, ನಾನು ಮತ್ತೆ ಫೋನ್ ಮಾಡ್ತೀನಿ. ನಾನೊಬ್ಳು ಯಜಮಾನ್ರು ಮಗುನ ಹುಡ್ಕೋದಿಕ್ಕೆ ಅಲ್ವಾ ಹೋಗಿರೋದು. ಸಿಕ್ಕಿದ್ರೆ ಹೇಳ್ತಾರಲ್ವ ನಮ್ಮ ಹತ್ರ, ಮನೆಗೆ ಕರ್ಕೊಂಡು ಬರ್ತಿರ್ತಾನೆ. ಮತ್ತು ನಾನು ಯಾಕೆ ಅವ್ರಿಗೆ ಪದೇ ಪದೇ ಕೇಳಿದ್ದನ್ನೇ ಕೇಳಿ ಬೇಜಾರು ಮಾಡ್ತಾಯಿದ್ದೀನಿ. ಕಳೆದು ಹೋಗಿರೋದು ನಮ್ಮ ಮಗುನೇ ಅಂತ ಅವ್ರಿಗೆ ಗೊತ್ತಿದ್ದಿದ್ರೆ ನಾನು ಒತ್ತಡದಲ್ಲಿರೋದು ಅವ್ರಿಗೆ ಸಹಜ ಅನ್ನಿಸ್ತಿತ್ತೋ ಏನೋ. ಆದರೆ ಮಗು ಸಿಕ್ಕಿದ ಮೇಲೂ ನಾನು ಅವ್ರಿಗೆ ಈ ವಿಷಯನ ಹೇಳೋದಕ್ಕಾಗಲ್ಲ. ಆ ಮಗುಗೆ ಯಾವತ್ತಿದ್ರೂ ಜನನಿನೇ ತಾಯಿ. ಈ ಮಗು ಹೆತ್ತ ತಾಯಿ ನೀನು ಪಾರು. ಆ ವಿಷಯ ಎಲ್ಲರಿಗೂ ಗೊತ್ತಾಗಬೇಕು. ಅದು ನೀನೇ ಹೇಳ್ತೀಯೋ ಅಥವಾ ಬೇರೆಯವ್ರ ಮೂಲಕ ಹೇಳಿಸ್ತೀಯೋ ಅದು ನನಗೆ ಗೊತ್ತಿಲ್ಲ. ಈ ಮಗು ಹೆತ್ತ ತಾಯಿ ನೀನು ಅಂತ ಗೊತ್ತಾಗೋವರೆಗೂ ನಾನು ಮಾತ್ರ ಮಗು ಸಿಕ್ಕಿರೋ ವಿಷಯನ ಯಾರಿಗೂ ಹೇಳಲ್ಲ. ನನ್ನ ಮಗಳನ್ನ ನನ್ನ ಮನೆಗೂ ಕರ್ಕೊಂಬರಲ್ಲ. ನಾನು ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಅದಕ್ಕೆ ನನ್ನ ಮಗಳ ಸಪೋರ್ಟು ಇದೆ ಅಲ್ವಾ ಮಗಳೇ? ತಾತ ಇವಾಗ ಹಾಲು ತಗೊಂಡ್ಬರ್ತಾರೆ, ಕುಡಿದು ನಾವು ಡಾಕ್ಟರ್ ಹತ್ರ ಹೋಗೋಣ. ತಪ್ಪುಟ್ಟಿ ಚಾಣ ಮರಿ ಕಟ್ಟಿದ್ದು ಬಂದ್ರೆ ಸರ್ತಿ ನೋಡಿ, ಇನ್ನೂ ಮೈ ಬೆಚ್ಚಗಿದೆ. ಅಯ್ಯೋ,
ವಾತಾವರಣನೇ ಹಂಗಿದೆ. ಕೆಮ್ಮು ನೆಗಡಿ ಅಂತ ದೊಡ್ಡ ದೊಡ್ಡವರೇ ಮಲ್ಕೋತಿದ್ದಾರೆ. ನಿಮ್ಮ ಮಗು ನೀವು ಹಾಲು ಕುಡಿಸಿ. ಬಿಸಿ ಇದೆ ಸ್ವಲ್ಪ. ನೀನು ಬರುವಾಗ ಹೇಗಾದರೂ ಮಾಡಿ ಪಾರ್ವತಿದು 2 ಸೀರೆ ತಗೊಂಡು ಬಾ. ತಾಯಿ ಸ್ಪರ್ಶ ಇಲ್ಲ ಅಂದರೂ ಅವಳ ಸೀರೆನೇ ಮಗು ಮೇಲೆ ಹೊಚ್ಚಿದ್ರೆ ಬೆಚ್ಚಗೆ ನಿದ್ದೆ ಮಾಡ್ತಾಳೆ. ಆಗ ಇವಳನ್ನ ಸಂಭಾಳಿಸೋದು ಈಸಿ ಆಗುತ್ತೆ. ದೊಡ್ಡ ಯಜಮಾನ್ರೆ, 1 ನಿಮಿಷ ಬಂದೆ. ಗುರುಗಳೇ, ತಾವು ಈ ದೇವಸ್ಥಾನದಲ್ಲಿ ಸಿಗ್ತೀರಿ ಅಂತ ತಮ್ಮ ಶಿಷ್ಯರು ಹೇಳಿದ್ರು. ಅದಕ್ಕೆ ತಮ್ಮನ್ನು ಭೇಟಿ ಮಾಡಿ ಹೋಗೋಣ ಅಂತ ಬಂದ್ವಿ. ವಂಶ ಬೆಳಗೋ ಕುಡಿ ಕಾಣೆಯಾಗಿದೆ. ಹುಡುಕಾಟ ನಿರಂತರವಾಗಿ ನಡೆದಿದೆ. ಸಿಗುತ್ತೋ ಇಲ್ಲವೋ ಅನ್ನೋ ಆತಂಕ ಮನೆ ಮಾಡಿದೆ. ಅದಕ್ಕೆ ಇಲ್ಲಿಗೆ ಬಂದಿದ್ದೀರಿ. ಹೌದು ಗುರುಗಳೇ, ನಾಡಿದ್ದು ನಮ್ಮ ಮಗುಗೆ ನಾಮಕರಣಕ್ಕೆ ಮುಹೂರ್ತ ಇಟ್ಕೊಟ್ಟಿದ್ರೆ, ಈಗ ಮಗುನೇ ಕಾಣೆ ಆಗಿದೆ ಅಂದಮೇಲೆ ಮುಹೂರ್ತದ ಮಾತು ಎಲ್ಲಿಂದ ಬರುತ್ತೆ? ಮಗು ಸಿಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ಕರೆದಿರೋ ಗೆಸ್ಟ್ಗಳಿಗೆ ಏನೂ ವಿಷಯ ಹೇಳಿಲ್ಲ. ಆದರೆ ಈಗ ಹೇಳಲೇಬೇಕಾಗಿದೆ. ನಮ್ಗೆ ಅದ್ರ ಬಗ್ಗೆ ಚಿಂತೆ ಇಲ್ಲ. ಆದರೆ ಈಗ ನಮ್ಮ ಮಗು ನಿಜವಾಗ್ಲೂ ಕ್ಷೇಮವಾಗಿದೆಯಾ ಇಲ್ವಾ ಅನ್ನೋ ಭಯ ಕಾಡ್ತಿದೆ. ಗುರುಗಳೇ, ನನ್ನ ಮೊಮ್ಮಗು ಸುರಕ್ಷಿತವಾಗಿದೆಯಲ್ವಾ? ಆದಷ್ಟು ಬೇಗ ಕ್ಷೇಮವಾಗಿ ಮನೆಗೆ ಬರುತ್ತಲ್ವಾ? ದಯವಿಟ್ಟು ನಿಮ್ಮ ದಿವ್ಯ ದೃಷ್ಟಿಯಿಂದ ನೋಡಿ ಹೇಳಿ ಗುರುಗಳೇ. ಗುರುಗಳೇ, ಒಂದ್ಸಲ ನಮ್ಮ ಮಗು ಸುರಕ್ಷಿತವಾಗಿದೆ ಅಂತ ಹೇಳ್ಬಿಟ್ರೆ ಮನಸ್ಸಿಗೆ ಸಮಾಧಾನ. ನಿಜವಾಗ್ಲೂ ನನ್ನ ಮೊಮ್ಮಗು ಕ್ಷೇಮವಾಗಿ ಇದೆಯೋ ಇಲ್ವೋ ಇದೇ ಒಂದು ಆತಂಕ ಆಗ್ಬಿಟ್ಟಿದೆ. ಯಾವುದೇ ಆತಂಕ ಬೇಡ. ಮಗು ಸುರಕ್ಷಿತವಾಗಿದೆ. ನಿಮ್ಮ ಹತ್ರದಲ್ಲೇ ಇದೆ ಅಂದ್ಕೊಳ್ಳಿ. ಹತ್ರದಲ್ಲೇ ಅಂದ್ರೆ ಎಲ್ಲಿ ಗುರುಗಳೇ? ಕುಡಿ ಕಂದ, ಕುಡಿ. ಜಾಣ ಮರಿ. ಯಜಮಾನ್ರೆ, ಮಲಗಿಸಿ ಮಗುನ ಎದುರಿಸಿ. ಮುದ್ದು 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 ಬಂಗಾರ. ಸಾರ್ಥಿ, ಇದು ಪಾರು ಸೀರೆ ಅಲ್ವಾ? ಹ್ಞೂ ದೊಡ್ಡ ಯಜಮಾನ್ರೆ, ಪಾಪ ಇದಕ್ಕೆ ತಾಯಿ ಸ್ಪರ್ಶ ಇಲ್ವಲ್ಲ, ಅದಕ್ಕೆ ಅವಳು ಉಟ್ಕೊಂಡಿರೋ ಸೀರೆ ಮೇಲೆ ಮಲಗಿದ್ರೆ ಒಂಥರ ಅವಳ ಮಡ್ಲಲ್ಲೇ ಮಲಗ್ದಂಗೆ ಅನಿಸುತ್ತೆ. ಅದಕ್ಕೆ ಮನೆಗೆ ಹೋಗಿದ್ದಾಗ ಪಾರುದು 2 ಸೀರೆನೂ ಇಸ್ಕೊಂಬಂದೆ. ನಿಮ್ಮ ಫ್ರೆಂಡ್ ಮೊಮ್ಮಗುಗೆ ಅಂತ ಹೇಳಿ ಅಲ್ವಾ? ದೊಡ್ಡ ಯಜಮಾನ್ರೆ, ಈಗ ಡಾಕ್ಟರ್ ಹತ್ರ ಹೋಗೋಣವಾ? ಆದರೆ ಅರಸನಕೋಟೆ ಡಾಕ್ಟರ್ ಹತ್ರ ಹೋಗೋದು ಬೇಡ. ನಾನು ಇಲ್ಲೇ ಎಲ್ಲಾದರೂ ಹತ್ತಿರದಲ್ಲಿ ಡಾಕ್ಟ್ರ್ ಇದ್ದಾರೆ ಅಂತ ವಿಚಾರಿಸ್ಕೊಂಡು ಬರ್ತೀನಿ. ಅಲ್ಲಿ ಕರ್ಕೊಂಡು ಹೋಗೋಣ, ಇದು ಗೊತ್ತಾಗ್ಬಿಡುತ್ತೆ. ಸರಿ ಪುಟಿ, ತಾತ ಡಾಕ್ಟ್ರ್ ಎಲ್ಲಿದ್ದಾರೆ ಅಂತ ಕೇಳ್ಕೊಂಬರಕ್ಕೆ ಹೋಗಿದ್ದಾರೆ. ಆಮೇಲೆ ನಾವು ಹಾಸ್ಪಿಟ್ಲಿಗೆ ಹೋಗೋಣ, ಸರಿನಾ? ಜನ್ನಿ,
ಏನಾಯ್ತು? ಆಗ್ಲಿಂದ ಪ್ರೀತುಗೆ ಚಿಕ್ಕಮ್ಮಂಗೆ ಫೋನ್ ಮಾಡ್ತಾನೆ ಇದ್ದೀನಿ ಅಕ್ಕ. ಇಬ್ರು ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಗುರುಗಳನ್ನ ಮೀಟ್ ಮಾಡೋದಕ್ಕೆ ಅತ್ತೆ ಜೊತೆ ಅವರಿಬ್ರು ಹೋಗಿದ್ದಾರೆ. ಇಷ್ಟೊತ್ತಿಗೆ ಗುರುಗಳು ಸಿಕ್ಕಿದ್ರ ಮಗು ಬಗ್ಗೆ ಏನು ಹೇಳಿದ್ರು ಅಂತ ತಿಳ್ಕೊಳ್ಳೋದಕ್ಕೆ ನಾನು ಇಲ್ಲಿ ಕಾಯ್ತಿರ್ತೀನಿ ಅಂತ ಅವ್ರು ಯಾರಿಗೂ ಅರ್ಥ ಆಗೋದು ಬೇಡವಾ? ಜನನಿ ಫೋನ್ ತೆಗಿತಾ ಇಲ್ಲ ಅಂತಂದ್ರೆ ಇನ್ನ ಗುರುಗಳ ಹತ್ರ ಮಾತಾಡಿ ಮುಗಿಸಿಲ್ಲ ಅಂತ ತಾನೆ. ನೀನು ಇಲ್ಲಿ ಕಾಯ್ತಿರ್ತೀಯ ಅಂತ ಅವ್ರಿಗೂ ಗೊತ್ತಿರುತ್ತೆ. ಗುರುಗಳ ಹತ್ರ ಮಾತಾಡಿ ಮುಗ್ದಿದ ತಕ್ಷಣ ಅಲ್ಲಿ ಯಾರಾದರೂ ಒಬ್ರು ನಿನ್ನ ಫೋನ್ ಮಾಡೇ ಮಾಡ್ತಾರೆ ನೋಡು. ಆಗ ನೀನು ನನಗೆ ವಿಷಯ ತಿಳಿಸೋದನ್ನ ಮರಿಬೇಡ. ಅಕ್ಕ, ಗುರುಗಳು ನನ್ನ ಮಗು ಬಗ್ಗೆ ಒಳ್ಳೇದೇ ಹೇಳ್ತಾರಲ್ವಾ? ನನ್ನ ಮಗು ಎಲ್ಲೇ ಇದ್ರೂ ಸೇಫ್ ಆಗೇ ಇದೆ ಅಂತ ಹೇಳ್ತಾರಲ್ವಾ? ಅದೇ ನಂಬಿಕೆ ಇಟ್ಕೊಳ್ಳೋಣ ಜನನಿ. ಆದರೆ ನನಗೆ ಯಾಕೋ ಆ ನಂಬಿಕೆನೇ ಬರ್ತಿಲ್ಲ ಅಕ್ಕ. ಕೈ ಕಲ್ಲ ನಡುತ್ತಾ ಇದೆ. ಗುರುಗಳು ನಮ್ಮ ಮಗು ಬಗ್ಗೆ ಏನು ಹೇಳಿರ್ತಾರೋ ಏನೋ. ಗುರುಗಳು ನಮ್ಮ ಮಗು ಬಗ್ಗೆ ಒಳ್ಳೇದೇ ಹೇಳಿರ್ತಾರೆ. ಗುರುಗಳು ನನ್ನ ಮಗು ಬಗ್ಗೆ ನೆಗೆಟಿವ್ ಆಗಿ ಹೇಳಿಬಿಟ್ರೆ ನನ್ನ ಮಗು ಎಲ್ಲಿದೆ ಅಂತ ಗೊತ್ತೇ ಇಲ್ಲ ಅಂತನೋ, ಅದು ಸೇಫ್ ಆಗಿಲ್ಲ ಅಂತನೋ, ಅಥವಾ ಮಗು ಸಿಗೋದೇ ಇಲ್ಲ ಅಂತನೋ. ನನಗಂತೂ ನಮ್ಮ ಮಗು ಇಷ್ಟು ದಿನ ಆದರೂ ಸಿಗದೆ ಇರೋದನ್ನ ನೋಡಿ ಎಷ್ಟು ಭಯ ಆಗ್ತಾಯಿದೆ ಅಂದರೆ, ನನ್ನ ಮಗು ಸೇಫ್ ಆಗಿಲ್ಲ, ಮಗು ಜೀವಂತವಾಗಿದೆಯೋ ಇಲ್ವೋ. ಜನನಿ, ಈ ಥರ ಯೋಚನೆ ಮಾಡೋದಕ್ಕೆ ಎಷ್ಟು ಧೈರ್ಯ ನಿನಗೆ? ಜನನಿ, ದಯವಿಟ್ಟು ನನಗೆ ಕ್ಷಮಿಸ್ಬಿಡು ಜನಿ. ನನಗೆ ಗೊತ್ತಾಗ್ದೆ ನಾನು ಕೈ ಮಾಡಿಬಿಟ್ಟೆ. ನಾನು ಹಾಗೆ ಮಾಡಬಾರ್ದಾಗಿತ್ತು. ಮಗು ಬದುಕಿದೆಯೋ ಇಲ್ವೋ ಅಂತ ಹೇಳಿದ್ಯಲ್ಲ, ನನ್ನಿಂದ ತಡ್ಕೊಳ್ಳೋದಕ್ಕಾಗಲಿಲ್ಲ. ದಯವಿಟ್ಟು ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಜನನಿ. ನನ್ನ ಬಗ್ಗೆ ತಪ್ಪು ತಿಳ್ಕೊಬೇಡ. ಇಲ್ಲ ಅಕ್ಕ, ತಪ್ಪು ಮಾಡಿದಾಗ ಹೊಡೆಯೋ ಅಧಿಕಾರ ಅಕ್ಕ ಆಗಿ ನಿಮಗಿದೆ. ನೀವು ನನಗೆ ಹೊಡೆದ್ರಿ ಅಂತ ನನಗೆ ಯಾವ ಬೇಜಾರು ಇಲ್ಲ. ಮಗು ಕಾಣೆ ಆದಾಗಿಂದ ಇವತ್ತಿನ ತನಕ ಒಂದು ಸುಳಿವು ಸಿಕ್ಕಿಲ್ವಲ್ಲ, ಆ ಭಯದಲ್ಲಿ ಹೀಗೆಲ್ಲ ಮಾತಾಡ್ಬಿಟ್ಟೆ. ಅದು ಅರ್ಸನ್ ಕೋಟೆ ಕುಡಿ ಜನನೇ. ಅತ್ತೆಯಮ್ಮ ಹರಕೆ ಮರಕ್ಕೆ ಹರಕೆ ಕಟ್ಕೊಂಡು ಹುಟ್ಟಿರೋ ಮಗು ಅದು. ಅದರ ಆಯಸ್ಸು ಗಟ್ಟಿಯಾಗೇ ಇರುತ್ತೆ ನೋಡು. ಇನ್ನೊಂದ್ಸಲ ನೀನು ಈ ರೀತಿ ಎಲ್ಲ ಮಾತಾಡಬಾರ್ದು, ಸರಿನಾ? ಏನಮ್ಮ, ಅಕ್ಕ ತಂಗಿರಿಬ್ರು ಆರಾಮಾಗಿ ಮಾತಾಡ್ಕೊಂಡು ನಿಂತಿದ್ದೀರಾ? ದಾಮಿನಿ, ಶಾರ್ಟ್ ಟೈಮ್ ಮೆಮೊರಿ ಲಾಸ್ ಇದೆಯಾ ನಿನಗೆ? ಯಾಕೆ ಭಾವ? ಮತ್ತೇನಮ್ಮ, ಮನೆಯಲ್ಲಿ ಮಗು ಕಾಣೆಯಾಗಿರೋ ವಿಷಯ ನಿನ್ಗೆ ಗೊತ್ತು ತಾನೆ? ಆದರೆ ಆ ಮಗು ಈಗ ಅವ್ರ ಅಪ್ಪನ ಹತ್ರ ದೇವಸ್ಥಾನದಲ್ಲಿ ಆರಾಮಾಗಿರೋದು ನನಗೆ ಗೊತ್ತು ಭಾವ. ಅದಕ್ಕೆ ನ್ಯಾಚುರಲ್ಲಾಗಿ ಬಿಹೇವ್ ಮಾಡ್ತಿದ್ದೀನಿ. ಆದರೆ ನಿಮ್ಗದು ಮೆಮೊರಿ ಲಾಸ್ ಆಗಿರೋ ಥರ ಕಾಣಿಸ್ತಾ ಇದ್ದೀನಿ. ಸರಿ ಬಿಡಿ, ಏನು ಗೊತ್ತೇ ಇಲ್ಲ ಅನ್ನೋಳ ಥರ ಮೇಂಟೈನ್ ಮಾಡ್ತೀನಿ. ಆ್ಯಕ್ಟಿಂಗ್ ಅಂದರೆ ದಾಮಿನಿಗೆ ನೀರು ಕುಡ್ದಷ್ಟು ಸುಲಭ ಭಾವ. ಸಾರಿ ಭಾವ, ನೆನಪಿದೆ. ಆದರೆ ಎಲ್ಲರೂ ಮಗು ಕಳೆದೋಗಿರೋ ನೋವಲ್ಲೇ ಟೆನ್ಷನಲ್ಲೇ ಇರ್ತಾರೆ. ಅದಕ್ಕೆ ಸ್ವಲ್ಪ ತಮಾಷೆಯಾಗಿ ಮಾತಾಡಿ ಎಂಟರ್ಟೈನ್ ಮಾಡೋಣ ಅಂತ ಅಂದ್ಕೊಂಡೆ. ಸಾರಿ ನಮ್ಮ ಜನನಿ. ಸಾರಿ ಪಾರ್ವತಿ. ಸಾರಿ ಭಾವ. ಹೌದು, ಅಖಿಲಕ್ಕ ಎಲ್ಲಿ ಭಾವ? ಆವಾಗಿಂದ ಕಾಣಿಸ್ತಾನೆ ಇಲ್ಲ. ದೇವಸ್ಥಾನಕ್ಕೆ ಹೋಗಿದಾರ. ಮೊಮ್ಮಗು ಸಿಗ್ಲಿ ಅಂತ ಬೇಡ್ಕೊಳಕ ಭಾವ? ಅಲ್ಲ, ಮೊಮ್ಮಗು ಸೇಫ್ ಆಗಿದೆಯಲ್ಲ ಅಂತ ಗುರುಗಳ ಹತ್ರ ಕೇಳಕ್ಕೆ. ಇವತ್ತು ಗುರುಗಳು ಊರು ಹೊರಗಡೆ ಇರೋ ಒಂದು ದೇವಸ್ಥಾನ ಇದೆಯಲ್ಲ, ಅದೇ ಶಿವನ ದೇವಸ್ಥಾನ. ಹಾ, ನೆನಪಿದೆ ಭಾವ.
ಆ ದೇವಸ್ಥಾನದ ಬಗ್ಗೆ ನಾನು ತುಂಬ ಕೇಳಿದ್ದೀನಿ. ತುಂಬ ಪುರಾತನವಾದ ದೇವಾಲಯ. ಹಾಂ ಭಾವ, ಅಲ್ಲಿಗೆ ನಾವು ಹೋಗಬೇಕು ಅಂತ ಎಷ್ಟು ಅಂದ್ಕೊಂಡ್ರು ಅಲ್ಲಿಗೆ ಹೋಗೋಕ್ಕೆ ಆಗಲ್ಲ. ಆ ದೇವರೇ ಮನಸ್ಸು ಮಾಡಿ ನಮ್ಮನ್ನು ಕರೆಸ್ಕೋಬೇಕು, ಆವಾಗಲೇ ಹೋಗೋಕ್ಕಾಗೋದು. ಅದೇ ಅಲ್ವಾ ಭಾವ? ಹೌದು, ಅದೇ ದೇವಸ್ಥಾನ. ಅದೇ ದೇವಸ್ಥಾನದಲ್ಲಿ ಗುರುಗಳು ಇವತ್ತು ಅಖಿಲಾಗಿ ಸಿಗ್ತೀನಿ ಅಂತ ಹೇಳಿರೋದು. ಅದಕ್ಕೆ ಅಖಿಲ ಊರಾಚೆ ಇರೋ ಆ ದೇವಸ್ಥಾನಕ್ಕೆ ಹೋಗಿದ್ದಾಳೆ. ಜೊತೆಲಿ ರತ್ನವೇಣಿ, ಪ್ರೀತು ಇಬ್ರು ಹೋಗಿದ್ದಾರೆ. ಅಯ್ಯಯ್ಯೋ, ಮಗುನ ಆದಿತ್ಯ ಹನುಮಂತು ಬಚ್ಚಿಟ್ಟಿರೋದು ಅದೇ ದೇವಸ್ಥಾನದಲ್ಲೇ, ಅಕ್ಕ ಹೋಗಿರೋದು ಅದೇ ದೇವಸ್ಥಾನಕ್ಕೆ. ಜೊತೆಗೆ ಈ ಎಕ್ಸ್ಟ್ರಾ ಫಿಟ್ಟಿಂಗ್ ರತ್ನವೇಣಿ ಬೇರೆ. ಅಯ್ಯೋ, ಅಲ್ಲಿಗೆ ಆದಿತ್ಯ ಮಗು ಸಮೇತ ತಗಲು ಹಾಕ್ಕೊಳ್ಳೋದು ಫಿಕ್ಸಾ?